ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಹರ್ಷಿತಾ ಮತ್ತು ಮಧುಸೂದನ್ ಅವರಿಗೆ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಮತ್ತು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಮಿತ್ರರಾದಂತಹ ಹರೀಶ್ ಕಟ್ಟೆಬೆಳಗುಲಿ ಅವರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ಮತ್ತು ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಬಹುಶಃ 5-6 ತಿಂಗಳ ಹಿಂದೆ ಅವರ ಮೊದಲ ಮಗನ ಮದುವೆಯನ್ನು ಕೂಡ ತುಂಬ ಸರಳವಾಗಿ, ಅಂತರ್ಜಾತಿ ವಿವಾಹವನ್ನು ಕೂಡ ತುಂಬ ಸರಳವಾಗಿ ಇದೇ ರೀತಿಯಲ್ಲಿ ಮನಸ್ಸಾಕ್ಷಿ ಮದುವೆಯ ಮೂಲಕ ನೆರವೇರಿಸಲಾಗಿತ್ತು ಇದೇ ಸಭಾಂಗಣದಲ್ಲಿ. ಈಗ 2ನೇ ಮಗನ ಮದುವೆ ಅಂತರ್ಜಾತಿ ವಿವಾಹವನ್ನು ಕೂಡ ಇದೇ ರೀತಿಯಲ್ಲಿ ಮನಸ್ಸಾಕ್ಷಿ ಮದುವೆಯ ಪ್ರಮಾಣ ವಚನದ ಮೂಲಕ ನೆರವೇರಿಸ್ತಾ ಇದ್ದಾರೆ. ಈ ರೀತಿಯಾದಂತಹ ಸಂವಿಧಾನಬದ್ಧವಾದಂತಹ ನಡವಳಿಕೆಗಳನ್ನು ತಮ್ಮ ಮಕ್ಕಳಿಗೆ ಮತ್ತು ಅವರನ್ನು ಒಪ್ಪಿ ಬಂದಂತಹ ಇಬ್ಬರು ಸೊಸೆಯಂದಿರಿಗೂ ಕೂಡ ನಾನು ತುಂಬ ಸಂತೋಷದಿಂದ ಹಾರ್ದಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಅಂತರ್ಜಾತಿ ವಿವಾಹಗಳ ಕುರಿತು ನಾನು ಹೆಚ್ಚು ಮಾತಾಡಬೇಕಾಗಿಲ್ಲ. ಯಾವ ರೀತಿ ವ್ಯತಿರಿಕ್ತವಾದಂಥ ಸನ್ನಿವೇಶಗಳು ಇವತ್ತು ಸಮಾಜದಲ್ಲಿ ಸೃಷ್ಟಿ ಆಗ್ತಾ ಇದೆ ಅನ್ನುವಂಥದ್ದು. ಆದರೆ ನಾವೆಲ್ಲರೂ ಮನಪೂರ್ವಕವಾಗಿ ಇವತ್ತು ಒಪ್ಪಿ ಅವರಿಗೆ ಬೆಂಬಲಕ್ಕೆ ನಿಂತು ನಾವೆಲ್ಲರೂ ಅವ್ರ ಜೊತೆಗೆ ಇದ್ದೀವಿ ಅಂತ ಹೇಳೋದಕ್ಕೆ ನಾವು ಇಷ್ಟೊಂದು ಜನ ಸೇರಿ ಅವ್ರಿಗೆ ಮನಸ್ಸಾಕ್ಷಿ ಮದುವೆಯ ಬೋಧನೆಯನ್ನು ಮಾಡ್ತಾ ಇದ್ದೀವಿ. ಕುವೆಂಪು ಪ್ರಣೀತವಾದಂತಹ ಮಂತ್ರಮಾಂಗಲ್ಯ ತುಂಬ ದೀರ್ಘವಾಗಿತ್ತು ಮತ್ತು ಅದು ಬೇರೆಯವರು ಅವರಿಗೆ ಹಿತವಚನ ಬೋಧಿಸುವ ರೀತಿಯಲ್ಲಿತ್ತು. ಆದರೆ ಇವತ್ತು ಕಾಲ ಬದಲಾದ ರೀತಿಯಲ್ಲಿ ಅವರಿಬ್ಬರು ಗಂಡು ಹೆಣ್ಣು ಪರಸ್ಪರ ಇದನ್ನು ಪ್ರಮಾಣ ವಚನವನ್ನು ಇಡೀ ಎಲ್ಲರ ಸಮ್ಮುಖದಲ್ಲಿ, ಗುರು ಹಿರಿಯರ ಸಮ್ಮುಖದಲ್ಲಿ ತೆಗೆದುಕೊಳ್ಳುವಂಥದ್ದಾಗಬೇಕು ಅಂತ ಹೇಳಿ ಎಲ್ಲರೂ ನಾವು ಸಾಮುದಾಯಿಕವಾಗಿ ಒಟ್ಟು ಸೇರಿ ಈ ರೀತಿಯಾದಂಥ ಒಂದು ಮನಸ್ಸಾಕ್ಷಿ ಮದುವೆಯ ಸಂವಿಧಾನವನ್ನು ನಾವು ಪುಟ್ಟ ಸಂವಿಧಾನವನ್ನು ರಚನೆ ಮಾಡ್ಕೊಂಡಿದ್ವಿ. ಆ ಮೂಲಕ ಇವತ್ತು ಹರ್ಷಿತಾ ಮತ್ತು ಮಧುಸೂದನ್ ಅವರಿಗೆ ಮನಸ್ಸಾಕ್ಷಿ ಮದುವೆಯ ಬೋಧನೆಯನ್ನು ನೆರವೇರಿಸ್ತಾ ಇದ್ದೀವಿ. ಪರಸ್ಪರ ನಮ್ಮಿಬ್ಬರಲ್ಲಿ ಪ್ರಕೃತಿ ಸಹಜವಾದ ಪ್ರೇಮವು ಹುಟ್ಟಿ ಮುಂದೆ ಈ ಬದುಕಿನುದ್ದಕ್ಕೂ ನಾವು ಪರಸ್ಪರ ಸ್ನೇಹ ಪ್ರೀತಿ ಗೌರವ ನಿಷ್ಠೆ ಹಾಗೂ ಸಮಾನತೆಯಿಂದ ಕೂಡಿ ಬಾಳಬೇಕೆಂದು ಇಬ್ಬರು ಬದ್ಧತೆಯಿಂದ ಹಾಗೂ ಹೃದಯಪೂರ್ವಕವಾಗಿ ನಿರ್ಧರಿಸಿದ್ದೇವೆ. ನಮ್ಮ ಈ ನಿರ್ಧಾರವನ್ನು ನಮ್ಮ ತಾಯಿ ತಂದೆ ಗುರು ಹಿರಿಯರು ಬಂಧು ಬಳಗ ಸ್ನೇಹಿತರು ಹಿತೈಷಿಗಳಾದ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರಕೃತಿಯ ಪಂಚಭೂತಗಳಿಗೆ ವಂದಿಸುತ್ತಾ ಪ್ರಮಾಣ ಸ್ವೀಕರಿಸುತ್ತಿದ್ದೇವೆ. ನಿಮ್ಮ ಸಹಮತದೊಂದಿಗೆ ಈ ದಿನ ಸತ್ಯದ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತಾ ಸಂಗಾತಿಗಳಾಗುತ್ತಿದ್ದೇವೆ. ಆ ಮೂಲಕ ವೈವಾಹಿಕ ಜೀವನಕ್ಕೆ ಅಡಿಯಿಟ್ಟು ಮುಂದೆ ಸಮಾಜದಲ್ಲಿ ಸಮಾನತೆಯನ್ನು ಮಾನವೀಯ ಮೌಲ್ಯಗಳನ್ನು ಅನುಸರಿಸುತ್ತಾ ಸಂವಿಧಾನಬದ್ಧವಾಗಿ ನಡೆಯಲು ಪ್ರಾಮಾಣಿಕವಾಗಿ ನಿರ್ಧರಿಸಿರುವ ನಮ್ಮನ್ನು ನೀವೆಲ್ಲರೂ ಒಲುಮೆಯಿಂದ ಹಾರೈಸಬೇಕೆಂದು ಕೇಳಿಕೊಳ್ಳುತ್ತೇವೆ.
ಹಟ್ಟಿ ಮೊಹಲ್ಲಗಳ ನಡುವೆ ಗಡಿಗಳ ಮೀರಿ ಗೆಳೆತನವ ಮಾಡೋಣ ಬಾ ನನ್ನ ಸಂಗಾತಿ, ಓ ನನ್ನ ಸಂಗಾತಿ. ಸ್ಪರ್ಶತೆ ಬೇಲಿಗಳು ಜಾತಿ ಸ್ಪರ್ಶತೆ ಬೇಲಿಗಳು ಜಾತಿ ಧರ್ಮದ ಗೋಡೆಗಳು ಎಲ್ಲವ ದಾಟಿ ಎತ್ತರಕ್ಕೆ ಹಾರೋಣ ಬಾ ಓ ನನ್ನ ಸಂಗಾತಿ, ಓ ನನ್ನ ಸಂಗಾತಿ. ಅವ್ವನ ಪ್ರೀತಿಗೆ ಕೈ ಮುಗಿದು ಅಪ್ಪನ ಮಮತೆಗೆ ಶರಣೆಂದು, ಅವ್ವನ ಪ್ರೀತಿಗೆ ಕೈ ಮುಗಿದು ಅಪ್ಪನ ಮಮತೆಗೆ ಶರಣೆಂದು ವಸಿಲ ದಾಟಿ ಬಾವಸ ಸಂಬಂಧ ಕಟ್ಟೋಣ ಬಾ ಓ ನನ್ನ ಸಂಗಾತಿ, ಓ ನನ್ನ ಸಂಗಾತಿ. ನಮಸ್ಕಾರ. ಸಾಮಾಜಿಕ ಬದಲಾವಣೆಯ ವಿಷಯದಲ್ಲಿ ಮತ್ತು ವ್ಯಕ್ತಿಗತವಾದಂತಹ ಜೀವನ ಮಟ್ಟವನ್ನು ಸುಧಾರಿಸುವ ವಿಷಯದಲ್ಲಿ ಅಂತರ್ಜಾತೀಯ ಮದುವೆಗಳು ಬಹಳ ಮಹತ್ತರವಾದಂತಹ ಪಾತ್ರವನ್ನು ವಹಿಸ್ತವೆ. ಅಂತರ್ಜಾತೀಯ ಮದುವೆ ಅಂತನ್ನುವುದು ಕರ್ನಾಟಕದಲ್ಲಿ ಮಹತ್ತರವಾದಂಥ ಕ್ರಾಂತಿಯನ್ನು ಉಂಟು ಮಾಡಿರುವಂಥದ್ದು. 12ನೇ ಶತಮಾನದಲ್ಲಿ ಅಂತರ್ಜಾತಿ ಮದುವೆಯಾದ ಕಾರಣದಿಂದಲೇ ಬಸವಣ್ಣನವರು ಪದಚ್ಯುತರಾಗಬೇಕಾಗಿತ್ತು, ಬಹಿಷ್ಕಾರಕ್ಕೆ ಒಳಗಾಗಬೇಕಾಗಿತ್ತು. ಕ್ರಾಂತಿಯಾಯಿತು, ಎಳೆಹುಟೆಯ ಶಿಕ್ಷೆ ಆಯಿತು, ಶರಣರ ಕಗ್ಗೊಲೆಗಳಾದವು. ಇಂಥದ್ದೆಲ್ಲ ಆಗ್ತಾ ಬಂದಿದ್ದು ಆಗಿದ್ದು ಮತ್ತು ವರ್ಣಸಂಕರ ಆಯಿತು ಅಂತ ಹೇಳಿ ಮನುಷ್ಯರ ನಡುವೆ ವಿಭಜನೆ ಉಂಟು ಮಾಡಿದಂತಹ ವಿಷಯವನ್ನು ಧಿಕ್ಕರಿಸಿದಂತಹ ಆ ಕ್ರಾಂತಿ ಕಲ್ಯಾಣ ಕ್ರಾಂತಿ. ಅದಕ್ಕೆ ಮೂಲ ಕಲ್ಯಾಣ ಕ್ರಾಂತಿಯ ಕ್ಲೈಮ್ಯಾಕ್ಸ್ ಅಂತ ನಾವೇನು ಹೇಳ್ತೀವೋ ಅದು ಅಂತರ್ಜಾತೀಯ ಮದುವೆ. 12ನೇ ಶತಮಾನದಲ್ಲಿಯೇ ಇದು ಧ್ವನಿಯನ್ನು ಎತ್ತಿತ್ತು ಅಂತಂದರೆ ಈಗಲೂ ಕೂಡ ಇದು ಎಷ್ಟರ ಮಟ್ಟಿಗೆ ಇನ್ನೂ ಹಿಂಡಿರೆನ್ಸ್ ಆಗಿದೆ, ಸಮಸ್ಯೆಗಳನ್ನ ಉಂಟು ಮಾಡ್ತಾ ಇದೆ ಅಂತಂದರೆ ನಮ್ಮದು ನಾಚಿಕೆಗೇಡಿನೆಸ್ ಆಗಿದೆ. ಇವತ್ತಿಗೂ ಕೂಡ ಜಾತಿಯನ್ನು ಬಿಟ್ಟು ಜಾತಿ ಮದುವೆ ಮಾಡಿಕೊಳ್ಳೋದಕ್ಕೆ ಸಿದ್ಧವಾಗಿಲ್ಲದ ಇವರು ತಮ್ಮನ್ನು ಮನುಷ್ಯ ಜಾತಿ, ನಾವು ಮಾನವತೆಯಲ್ಲಿ ಒಂದಾಗಿದ್ದೀವಿ ಅನ್ನೋದನ್ನು ಘೋಷಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಇತ್ತೀಚೆಗೆ ನಡೆದಂತಹ ಹತ್ಯೆ, ಮಾನ್ಯ ಪಟೇಲ್ ಆ ಮಗುವಿನ ಹತ್ಯೆ, ಗರ್ಭಿಣಿ ಅಂತ ಅನ್ನೋದನ್ನು ನೋಡದೆ ತನ್ನ ತಂದೆ ಮಗುವನ್ನು ಹತ್ಯೆ ಮಾಡ್ದ ಅಂತಂದರೆ ಜಾತಿ ಅನ್ನುವುದು ಎಷ್ಟರ ಮಟ್ಟಿಗಿನ ಮನೋರೋಗವಾಗಿ ನಮ್ಮ ಜನಗಳಲ್ಲಿ ಇದೆ. ಇದನ್ನು ಸಮರ್ಥಿಸ್ಕೊಳ್ಳುವಂಥ ಜನಗಳಿಗಿದ್ದಾರೆ ಅಂತಂದರೆ ಒಂದು ಅಸಹ್ಯಕರವಾದಂತಹ ಮತ್ತು ಅಮಾನವೀಯವಾದಂತಹ ಒಂದು ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೀವಿ. ಚೆನ್ನಾಗಿ ನೆನಪಿರಲಿ, ಇದು ನಮ್ಮ ಈಗಿನ ಪೀಳಿಗೆಗೂ ಮತ್ತು ಮುಂದಿನ ಪೀಳಿಗೆಗೂ ಅತ್ಯಂತ ಹೇಯ ಮತ್ತು ಬರ್ಬರವಾಗಿರುವಂತಹ ದಿನಗಳನ್ನು ಕೊಡುವಂಥದ್ದು. ಇದನ್ನು ನಾನು ಒಂದು ಸಂದೇಶವಾಗಿ ಹೇಳ್ತಾ ಇದ್ದೇನೆ, ಖಂಡನೀಯವಾಗಿ ಹೇಳ್ತಾ ಇದ್ದೇನೆ, ತುಂಬ ಎಚ್ಚರಿಕೆಯ ಮಾತನಾಗಿ ಹೇಳ್ತಾ ಇದ್ದೇನೆ. ಅಂತರ್ಜಾತೀಯ ಮದುವೆಗಳು ನಡಿಬೇಕು. ರಾಜಕಾರಣಿಗಳು ಈ ಜಾತಿಗಳಲ್ಲಿ ಇಟ್ಟುಕೊಂಡು ಅವರು ಜಾತಿ ಮೇಲೆ ಓಟುಗಳು ಬ್ಯಾಂಕ್ಗಳಾಗಿ ಪರಿವರ್ತನೆಗಳನ್ನ ಮಾಡಿಕೊಂಡು ಜಾತ್ಯತೀತದ ಮಾತುಗಳನ್ನ ಆಡಿಕೊಂಡು ಜಾತೀಯತೆಯನ್ನು ಪೋಷಿಸ್ತಾ ಇದ್ದಾರೆ. ಆದರೆ ಇಂತಹ ವಿಷಯಗಳಿಗೆ, ಪ್ರಭಾವಗಳಿಗೆ ಒಳಗಾಗದೆ ನಾವು ಅಂತಂದರೆ ಸಾಮಾನ್ಯ ಜನರು ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು, ಜಾಗೃತವಾಗಬೇಕು. ನಾವೆಲ್ಲರೂ ಕೂಡ ಅಂತರ್ಜಾತೀಯ ವಿವಾಹಗಳನ್ನು ಪ್ರೋತ್ಸಾಹಿಸಬೇಕು. ನಮ್ಮ ಮದುವೆ ಮಧ್ಯದಲ್ಲಿ ಇರುವಂಥ ಒಂದು ಭ್ರಮೆಯ ರೇಖೆಗಳನ್ನು, ಶ್ರೇಷ್ಠತೆಯ ವ್ಯಸನಗಳನ್ನು, ಗೀಳನ್ನು ಎಲ್ಲವನ್ನು ನಾವು ಕಳ್ಕೊಳ್ಬೇಕು. ದಲಿತರು ಯಾರನ್ನು ದಲಿತರು ಅಂತ ಹೇಳಿ ತಳವರ್ಗದಲ್ಲಿ ಗುರುತಿಸ್ತಾರೋ ಅವರು ಕೂಡ ಹೊಲೆಯರು, ಮಾದಿಗರು, ಎಡ ಬಲ ಅಂತ ಅಂದ್ಕೊಂಡು ಮದುವೆಗಳಿಗೆ ಒಪ್ಕೊಳ್ಳೋದಿಲ್ಲ, ಮದುವೆಗಳಾಗೋದನ್ನು ತಡೀತಾರೆ. ಜಾತೀಯತೆ ಅಂತ ಅನ್ನೋದು ಎಲ್ಲ ವರ್ಗಗಳಲ್ಲಿ, ಎಲ್ಲ ಶ್ರೇಣಿಗಳಲ್ಲಿ ಹರಡಿಕೊಂಡಿರುವಂಥ ಭೀಕರವಾಗಿರುವಂಥ ಮಾನಸಿಕ ರೋಗ. ಅದು ಹೋಗದೆ ಹೋದರೆ ಮನುಷ್ಯ ಕುಲಂತ ಒಂದೇ ಬಲಂ ಅನ್ನುವ ಮಾತು ಅತ್ಯಂತ ದೂರದ ಮಾತಾಗುತ್ತೆ. ವಿಶ್ವಪಥ ಮನುಜ ಮತ ಅದು ನನಗೆ ದಕ್ಕದೆ ಹೊರಟು. ಥ್ಯಾಂಕ್ ಯು. ಹೆಸರು ಸರ್? ಇವತ್ತು ಇದೊಂದು ಪ್ರೀತಿಸಿದಂಥ ಜೋಡಿಗಳ ಮದುವೆ ಆಗ್ತಾಯಿದೆ. ವಿಶೇಷ ಅಂದರೆ ಅಂತರ್ಜಾತಿ ವಿವಾಹ. ಇವತ್ತು ಸಮಾಜದಲ್ಲಿ ದ್ವೇಷ, ಕ್ರೌರ್ಯ ಹೆಚ್ಚಾಗ್ತಾ ಇರ್ತಕ್ಕಂಥ ಸಂದರ್ಭ. ಜಾತಿಗಳ ನಡುವೆ, ಧರ್ಮಗಳ ನಡುವೆ, ವರ್ಗಗಳ ನಡುವೆ ಸಾಕಷ್ಟು ದ್ವೇಷ, ಆಕ್ರೋಶ ಹೆಚ್ಚಾಗ್ತಾ ಇದೆ.
ಅಂದರೆ ವ್ಯವಸ್ಥೆಯ ಮೇಲೆ ಹೆಚ್ಚಾಗಬೇಕಾದಂಥ ಆಕ್ರೋಶ ಮನುಷ್ಯ ನಡುವೆ ಹೆಚ್ಚಾಗ್ತದೆ. ಇದು ಈ ಸಮಾಜದ ಒಂದು ಅವನತಿಯ ಸಂಕೇತ. ಇಂಥ ಸಂದರ್ಭದಲ್ಲಿ ಇಂಥ ಪ್ರೀತಿಯ ಮದುವೆಗಳು ಜಾತಿ ಮತ್ತು ಅಂತಸ್ತನ್ನು ಮೀರಿದಂಥ ಮದುವೆಗಳು ಸಮಾಜದಲ್ಲಿ ಹೆಚ್ಚೆಚ್ಚು ಆಗತಕ್ಕಂಥದ್ದು ಅತ್ಯಗತ್ಯ. ಸೊ ಹಾಗಾಗಿ ಇಂಥ ಮದುವೆಗಳು ಇಡೀ ಸಮಾಜಕ್ಕೆ ಮಾದರಿ ಆಗುತ್ತೆ. 2 ಕಾರಣಕ್ಕೆ. ಒಂದು ಜಾತಿ ಮತ್ತು ಅಂತಸ್ತು ಧರ್ಮವನ್ನು ಮೀರಿದಂಥ ಮದುವೆ ಅನ್ನೋ ಕಾರಣಕ್ಕೆ, ಮತ್ತು ಸಾಧ್ಯವಾದಷ್ಟು ಸರಳವಾಗಿ ಆಡಂಬರಗಳಿಂದಲೇ ಮತ್ತು ಯಾವುದೇ ಮೌಢ್ಯಗಳನ್ನು ಆಚರಿಸ್ತಾರೆ ಸರಳವಾಗಿ ಸಹಜವಾಗಿ ಗಂಡು ಹೆಣ್ಣು ಒಟ್ಟಿಗೆ ಕೂತು ಅವರ ಆಪ್ತರು ಸೇರಿ ಮಾಡ್ತಕ್ಕಂಥ ಒಂದು ಖಾಸಗಿ ಕಾರ್ಯಕ್ರಮ ಹೀಗೆ ನಡೀಬೇಕು ಅನ್ನೋ ಕಾರಣಕ್ಕೆ ಇವತ್ತಿನ ಮದುವೆ ಸಾಕ್ಷಿ ಆಗ್ತಾಯಿದೆ. ಇದು ಸಮಾಜದಲ್ಲಿ ಹೆಚ್ಚಾಗಬೇಕು. ಇವತ್ತಿನ ಯುವಜನರು ಮಾತ್ರನೇ ಈ ದ್ವೇಷ ಮತ್ತು ಈ ಕ್ರೌರ್ಯ ತುಂಬಿರೋದನ್ನು ಸುಂದರ ಸಮಾಜವನ್ನು ಬದಲಾಯಿಸಲಿಕ್ಕೆ ಯುವಜನರ ಕೈಲಿ ಮಾತ್ರ ಸಾಧ್ಯ. ಈ ದಾರಿಯಲ್ಲಿ ಎಲ್ಲ ಯುವಜನರು ನಡೀಬೇಕು ಅನ್ನುವಂಥ ಆಶಯನ